ವಾರ್ತಾಹರರಿಗೆ ಬಂದಿರುವ ಮೋಹನ್ ವಿಶ್ವ ಅವರು. ಮೋಹನ್ ವಿಶ್ವ ಅವರೇ, ಪ್ರಶ್ನೆಗಳು ಹೆಂಗೆ ಹೇಳ್ತಾ ಇದೆ, ಹೆಂಗೆ ಚರ್ಚೆಗಳಾಗ್ತಾ ಇದೆ ಅಂತಂದ್ರೆ, ನೀಟ್ ಅನ್ನೋ ಒಂದು ಪರೀಕ್ಷೆಯನ್ನ ಯಶಸ್ವಿಯಾಗಿ ಫುಲ್ ಪ್ರೂಫ್ ಆಗಿ ನಡೆಸ್ಬಿಟ್ಟಿದ್ದರೆ 20 ವಿದ್ಯಾರ್ಥಿಗಳು ಬದುಕಿರ್ತಾ ಇದ್ರು. ದೇಶ ವಿರೋಧಿ ಚಟುವಟಿಕೆಗಳಿಗೆ ವೇದಿಕೆ ಆಗ್ತಾ ಇರುವ ಇಂಥ ಪ್ರತಿಭಟನೆಗಳಿಗೆ ಆಸ್ಪದನೇ ಇರ್ತಾ ಇರಲಿಲ್ಲ. ಇಂಥ ಪ್ರತಿಭಟನೆಯ ವೇದಿಕೆಯನ್ನ ಬಳಸ್ಕೊಂಡು ಭಾರತವನ್ನ ನೇಪಾಳ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಇಲ್ಲಿ ಒಂದು ಹೆಜ್ಜೆ ಇಡ್ಲಿಕ್ಕೂ ಅವಕಾಶ ಇರ್ತಾ ಇರಲಿಲ್ಲ. ಇದಕ್ಕೆಲ್ಲ ಮೂಲ ಕಾರಣ ಬಿಜೆಪಿ, ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರ ಫೇಲ್ಡ್. ಇಟ್ ಫೇಲ್ಡ್ ದ ಸ್ಟೂಡೆಂಟ್ಸ್ಗೆ ಪರೀಕ್ಷಾ ವ್ಯವಸ್ಥೆ ಮೇಲೆ ಇರ್ತಕ್ಕಂಥ ಭರವಸೆಯನ್ನ, ಪೋಷಕರು ಇಟ್ಟಿದ್ದ ಭರವಸೆಯನ್ನ ಬಿಜೆಪಿ ಸರ್ಕಾರ ಹಾಳು ಮಾಡ್ಕೊಳ್ತು. ಅದಕ್ಕೆ ಇಷ್ಟೆಲ್ಲ ಆರೋಪಗಳು ಹಿಂಗೆ ಬರ್ತಿರೋದು. ಸ್ಮಿತಾ, ಓಕೆ, ಆರೋಪಗಳು ಬರಲಿ, ಇಲ್ಲ ಅಂತಲ್ಲ. ಬಿಕಾಸ್ ಒಂದು ಡೆಮೋಕ್ರಸಿನಲ್ಲಿ ವಿದ್ಯಾರ್ಥಿಗಳಾಗಲಿ ಯಾರಾದರೂ ಆಗಲಿ ಅವ್ರು ಪ್ರಶ್ನೆ ಮಾಡೋ ಅಧಿಕಾರ ಇದೆ. ನಾವು ಅದನ್ನು ಯಾವತ್ತೂ ಏನು ಹೇಳ್ತಾರೆ ಅದಕ್ಕೆ ಕೆಟ್ಟದಾಗಿ ನಡ್ಕೊಂಡು ಇಲ್ಲ, ಏನೂ ಮಾಡ್ಕೊಂಡಿಲ್ಲ. ಇನ್ಫ್ಯಾಕ್ಟ್ ಈ ಪ್ರತಿಭಟನೆಯಲ್ಲೂ ಅಷ್ಟೇನೆ ಅವ್ರಿಗೆ ದೇ ಹ್ಯಾವ್ ಎವರಿ ರೈಟ್. ನೋವಾಗಿದೆ, ಅವ್ರಿಗೆ ಬೇಜಾರಾಗಿದೆ, ಸುಮಾರು ಜನ ಮಕ್ಕಳುಗಳ ಸಮಸ್ಯೆ ಆಗಿದೆ, ಅದನ್ನ ಒಪ್ಕೊಳ್ತೀವಿ. ಅದು ಫ್ಯಾಕ್ಟ್ ಅದು ಇರೋದು ಕಣ್ಮುಂದೆ. ನಾವಿಲ್ಲಿ ಕುತ್ಕೊಂಡು ಅದನ್ನ ಆರ್ಗ್ಯೂ ಮಾಡ್ಕೊಂಡು ಏನೂ ಇಲ್ಲ ಅಂತ ಸುಳ್ಳು ಹೇಳೋದ್ರಲ್ಲಿ ಅರ್ಥನೇ ಇಲ್ಲ, ಆಯ್ತಲ್ಲ. ಅದಾದ ತಕ್ಷಣ ನಾವು ಅಷ್ಟೇ ಇಮಿಡಿಯೇಟ್ ಆಗಿ ಏನು ಕ್ರಮ ಕೈಗೊಳ್ಬೇಕು ಸೆಂಟ್ರಲ್ ಗೌರ್ಮೆಂಟ್ ಆಗಿ ತಗೊಂಡ್ವಿ. ಇನ್ಸ್ಟಂಟ್ ಆಗಿ ರೀ ಎಕ್ಸಾಮ್ ಮಾಡಿದ್ವಿ. ಒಂದ್ ನಿಮಿಷ ಕಾಂತಕುಮಾರ್, ದಯವಿಟ್ಟು ನಿಮ್ ಪ್ರತಿಭಟನೆ ಮೇಲೆ ನನಗೆ ಬಹಳ ವ್ಯತ್ಯಾಸ ಇದೆ. ನಾನು ದಯವಿಟ್ಟು ನಾನು ನಿಮ್ಗೆ ಹೇಳಿದೀನಿ, ಪ್ರತಿಭಟನೆ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಿದ್ದ ಸಂದರ್ಭದಲ್ಲಿ ಅವರನ್ನು ವಶಕ್ಕೆ ಪಡೆಯೋ ಪ್ರಯತ್ನ ಆಗ್ತಿರೋದು. ಬೆಂಗಳೂರಿನಲ್ಲೂ ಕೂಡ ಪ್ರತಿಭಟನೆ ಆಗ್ತಾ ಇದೆ. ಕೇವಲ ದೆಹಲಿಯಲ್ಲಿ ಮಾತ್ರವಲ್ಲ, ರಾಜಭವನ್ ಅಂದ್ರೆ ಲೋಕಭವನದ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಅಲ್ಲಿಂದ ನೇರ ಪ್ರಸಾರದ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಅದ್ರ ಜೊತೆಗೆ ಮೋಹನ್ ವಿಶ್ವ ಅವರು ಉತ್ತರ ಕಂಟಿನ್ಯೂ ಮಾಡಬಹುದು. ಇದಕ್ಕೆ ವೇದಿಕೆ ಮಾಡಿಕೊಟ್ಟಿರೋದು ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಪಕ್ಷ. ನೋಡಿ, ಪ್ರತಿಭಟನೆ ಮಾಡೋದಕ್ಕೆ ಬಹಳಷ್ಟು ಜನಕ್ಕೆ ವೇದಿಕೆ ಇದ್ದೇ ಇದೆ, ಮಾಡೇ ಮಾಡ್ತಾರೆ, ಆಯ್ತಲ್ಲ. ಬಟ್ ವಿದ್ಯಾರ್ಥಿಗಳ ಪ್ರತಿಭಟನೆ ಬಗ್ಗೆ ನಾವಿಲ್ಲಿ ಮಾತಾಡ್ತಾನೆ ಇಲ್ಲ ಇಲ್ಲಿ. ಬಟ್ ನಿಜವಾದ ಜೆನ್ಯೂನ್ ಪ್ರತಿಭಟನೆನ ಹೈಜಾಕ್ ಮಾಡಿದವರು ಯಾರು? ಯಾಕೆ ಇವತ್ತು ಪ್ರತಿಭಟನೆಯಲ್ಲಿ ಈ ತರ ಮಾತುಗಳು ಬರ್ತಾ ಇದೆ ಅಂತ ಹೇಳಿದ್ರೆ, ಸತತ 99 ಚುನಾವಣೆ ಸೋತಿರುವಂತ ಒಬ್ಬ ಬೇಜವಾಬ್ದಾರಿ ವಿರೋಧ ಪಕ್ಷದ ನಾಯಕ, ಕೇಂದ್ರದಲ್ಲಿರುವಂತ ವ್ಯಕ್ತಿ ಮಾತೆತ್ತಿದ್ರೆ ಕಳೆದ 1 ವರ್ಷದಿಂದ ಎಲ್ಲಾದ್ರೂ ಮೈಗಿಟ್ಕೊಂಡು ಭಾಷಣ ಮಾಡಕ್ ಹೋದ್ರೆ ಸಾಕು, ಜೆನ್ಜಿ ರೆವಲ್ಯೂಷನ್, ನೇಪಾಳ, ಬಾಂಗ್ಲಾದೇಶ್ ಅಂತ ಹೇಳಿ 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 ಅವ್ರ ತಲೆಯಲ್ಲಿ ಬಿಟ್ಟಿರೋದ್ರಿಂದನೇ ಈ ಪದಗಳು ಬರ್ತಾ ಇರೋದು, ಆಯ್ತಲ್ಲ. ಆ ವಿದ್ಯಾರ್ಥಿಗಳ ಪ್ರಶ್ನೆ ಕೇಳಲಿ, ದೇ ಹ್ಯಾವ್ ಎ ವೆರಿ ರೈಟ್. ನಮ್ಗೆ ಈ ತರ ಸಮಸ್ಯೆ ಆಯ್ತು, ನೀವು ಸರ್ಕಾರವಾಗಿ ಏನ್ ಮಾಡಿದ್ರೆ ನಮ್ಗೆ ಉತ್ತರ ಕೊಡಿ ಅಂತ ಕೇಳಲಿ. ನಾವು ಅದನ್ನ ಯಾವತ್ತು ತಿರಸ್ಕಾರ ಮಾಡಿಲ್ಲ, ಅದನ್ನ ಎಂಕರೇಜ್ ಮಾಡೇದ್ವಿ ನಾವು, ಗೊತ್ತಾಯ್ತಲ್ಲ. ರೀ ಎಕ್ಸಾಮ್ ಕಾಂತಕುಮಾರ್, ದಯವಿಟ್ಟು ಸೊಲ್ಯೂಷನ್ ಬೇಕಾ ಮಾತಾಡ್ಬೇಕು, ನೀವು ಮಾತಾಡ್ಬೇಕಾದ್ರೆ ನಾನು ಮಧ್ಯ ಮಾತಾಡಿಲ್ಲ. ನೀವು ಮಾಡಿದ ನಿಜವಾಗ್ಲೂ ಪ್ರತಿಭಟನೆ ನಾನು ಅಪ್ರಿಶಿಯೇಟ್ ದಟ್, ಬಿಕಾಸ್ ನಿಮ್ ಪ್ರತಿಭಟನೆ ಯಾವ ಆಂಟಿ ನ್ಯಾಷನಲ್ ಎಲಿಮೆಂಟ್ ಒಬ್ರು ಬರ್ಲಿಲ್ಲ, ಚೆನ್ನಾಗಿ ಮಾಡಿದ್ರಿ ನೀವು. ಐ ರೆಸ್ಪೆಕ್ಟ್ ದಟ್ ಸರ್. ನೋ ಹೋಲ್ಡ್ ಆನ್, ಇನ್ಸ್ಟಂಟ್ ಆಗಿ ಏನಾಗಬೇಕಾಗಿತ್ತು, ಆ ಮಕ್ಕಳಿಗೆ ಆ ಪ್ರೆಷರ್ ನಿಂದ ಹೊರಬರ್ಲಿಕ್ಕೆ ಇನ್ನೊಂದು ರೀ ಎಕ್ಸಾಮ್ ಅವಶ್ಯಕತೆ ಇತ್ತು. ಇಮಿಡಿಯೇಟ್ ಆಗಿ ರಿಸಲ್ಟ್ಸ್ ಬರಬೇಕಿತ್ತು, ಮಾಡಬೇಕಿತ್ತು. ಇನ್ಸ್ಟಂಟ್ ಆಗಿ ತಿರ್ಗಾ ಕೇಂದ್ರ ಸರ್ಕಾರ ಜವಾಬ್ದಾರಿ ತಗೊಂಡು ನಿಮಗೆ ಎಷ್ಟು ಟೈಟ್ ಸೆಕ್ಯೂರಿಟಿ, ನಿಮಗೆ ಕ್ವಶನ್ ಪೇಪರ್ 400 ಟೈಪ್ಸ್ ಆಫ್ ಪರ್ಮಿಟೇಷನ್ ಕಾಂಬಿನೇಷನ್ಸ್ ಮಾಡಿದ್ದಾಗ್ಬೋದು. ಪೇಪರ್ ಸೆಟ್ ಮಾಡೋರ್ನ ಒಂದು ರೂಮ್ ನಲ್ಲಿ ಒಂದ್ ಕಡೆ ಕೂಡಾಕಿ ಅವ್ರಿಗೆ ಮೊಬೈಲ್ ನೆಟ್ವರ್ಕ್ ಏನೂ ಇರಲಿಲ್ಲ. ತಿರ್ಗಾ ಆಮೇಲೆ ಸಿಗ್ನಲ್ ಆಪ್ ಅಂತ ಹೇಳ್ಬಿಟ್ಟು ಟೆಲಿಗ್ರಾಮ್ ಆಪ್ ನ ಬ್ಯಾನ್ ಮಾಡಿದ್ದಾಗ್ಬೋದು. ಅವ್ರು ಕೋರ್ಟ್ ಎಲ್ಲ ಹೋದ್ರೆ ಯಾಕೆ ಬ್ಯಾನ್ ಮಾಡಿದ್ರು ಅಂತ, ಲೀಕ್ ಆಗಬಾರ್ದು ಅಂತ ಹೇಳಿ ಈ ರೀತಿಯ ಕ್ರಮ. ಕೆಲವೊಂದ್ ಕಡೆ ಅಂತೂ ಏರ್ ಫೋರ್ಸ್ ವಿಮಾನದಲ್ಲಿ ಕೆಲವೊಂದ್ ಕಡೆ ಎಮರ್ಜೆನ್ಸಿ ಡೆಲಿವರಿ ಮಾಡಿರೋ ಕ್ವಶನ್ ಪೇಪರ್ಸ್. ಈ ತರ ಒಂದು ಟಫ್, ಈ ತರ ಅವಶ್ಯಕತೆ ಇರಲಿಲ್ಲ. ಇವಾಗ ಹೇಳ್ತೀರಾ ಅವಶ್ಯಕತೆ ಇರಲಿಲ್ಲ ಅಂತ, ಮಾಡಿಲ್ಲ ಅಂದ್ರೆ ನೀವು ಹೇಳ್ತಾ ಇದ್ರೆ ಮಾಡ್ಬೇಕಿತ್ತು ಅಂತ ಹೇಳಿ. ನಾನು ಸೈಲೆಂಟ್ ಆಗಿ ಕೇಳಿಸ್ಕೊಂಡಿದ್ದೀನಿ, ನಾನು ಸೈಲೆಂಟ್ ಆಗಿ ಕೇಳಿಸ್ಕೊತಾ ಇದ್ದೀನಿ. ನಾವು ಜಗಳ ಆಡ್ಲಿಕ್ಕೆ ಯಾರನ್ನೂ ಇಲ್ಲಿ ಕರೆಸಿಲ್ಲ. ವಿಷಯಗಳು ವಿನಿಮಯ ಆಗಬೇಕು ಅಂದ್ರೆ ಒಬ್ಬರಾದ್ಮೇಲೆ ಒಬ್ರು ಮಾತನಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳೋಣ. ಮೋಹನ್ ವಿಶ್ವ ಅವರೇ, ನಿಮ್ಮದೇ ಹೇಳಿಕೆಯಿಂದ ಪರಿಗಣಿಸೋದಾದ್ರೆ ರಾಹುಲ್ ಗಾಂಧಿ ಅವರ ಮಾತನ್ನ ಜೆನ್ಜಿ ಅವ್ರು ಕೇಳ್ತಾ ಇರೋಷ್ಟು ಮೋದಿ ಅವ್ರ ಮಾತನ್ನ ಕೇಳ್ತಾ ಇಲ್ವಾ? ಮೋದಿ ಅವ್ರು ಪ್ರತಿ ಸತಿನೂ ಹೇಳ್ತಾರೆ, ನಾವು ಕೇಳಿಸ್ಕೊಂಡಿದ್ವಿ, ಈ ದೇಶದ ಭವಿಷ್ಯ ಜೆನ್ಜಿ, ಈ ದೇಶದ ಭವಿಷ್ಯ ಜೆನ್ಜಿ ಆಗಿರೋದ್ರಿಂದ ನೀವು ಜವಾಬ್ದಾರಿಯುತವಾಗಿರಿ, ಮುಂದಿನ ಭವಿಷ್ಯದ ಬಗ್ಗೆ ಗಂಭೀರರಾಗಿರಿ. ಪ್ರತಿ ಭಾಷಣದಲ್ಲೂ ಹೇಳ್ತಾರೆ. ಅಂದ್ರೆ ನೀವೇನ್ ಹೇಳ್ತಿದ್ದೀರಿ? ರಾಹುಲ್ ಗಾಂಧಿ ಅವರ ಮಾತನ್ನ ಕೇಳ್ಕೊಂಡು ಜೆನ್ಜಿ ಅವರು ಇವತ್ತು ಬಾಂಗ್ಲಾದೇಶ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ, ಬಟ್ ಮೋದಿ ಅವ್ರ ಮಾತನ್ನ ಕೇಳ್ತಾ ಇಲ್ಲ ಅಂತ. ಅಲ್ಲಿ ಬಂದು ಪೊಲೀಸರ ಮೇಲೆ ಕಲ್ ತೂರಾಟ ಮಾಡಿದವರು, ಪೊಲೀಸರನ್ನ ತಳ್ಳಾಡೋರು, ರಕ್ತ ಬರ್ದಂಗ್ ಹೊಡೆದವ್ರು ಯಾರು ವಿದ್ಯಾರ್ಥಿಗಳಲ್ಲ. ಅವರೆಲ್ಲ ಕಾಂಗ್ರೆಸ್ ಪಕ್ಷದ ಚೇಲಾಗಳೇ. ಹೇಳ್ತೀನಿ ಕೇಳಿಲ್ಲ, ಆಮ್ ಆದ್ಮಿ ಪಕ್ಷದ ಚೇಲಾಗಳೇ. ಅವ್ರಗಳಿಂದ ಕೆಲಸ ಮಾಡಿದ್ದು. ವಿದ್ಯಾರ್ಥಿಗಳು ಯಾರು ಆ ಕೆಲಸ ಮಾಡಿಲ್ಲ, ಮಾಡೋದಿಲ್ಲ. ಇಟ್ ಇಸ್ ವೆರಿ ಕ್ಲಿಯರ್. ಅಲ್ಲಿ ಬಂದು ಹೇಳಿದವರು ಅಷ್ಟೇನೆ
ತಿರ್ಗಾ Who is stopping you? ಕೇಂದ್ರದಲ್ಲಿ ಸರ್ಕಾರ ನಿಮ್ಮದಿದೆ. ಅರೆಸ್ಟ್ ಆಗಿದ್ದಾರೆ, ಕಲ್ಲು ಹೊಡೆದವ್ರನ್ನ 60 ಜನ ಅರೆಸ್ಟ್ ಆಗಿದ್ದಾರೆ, ನೇಪಾಳ 60 ಜನ ಅರೆಸ್ಟ್ ಆಗಿದ್ದಾರೆ, 60 ಜನ ಅರೆಸ್ಟ್ ಆಗಿದ್ದಾರೆ ನಿಮ್ಗಲ್ಲಿ ಆಯ್ತಲ್ಲ. ಯಾರು ಸುಮ್ಮನೆ ಬಿಡೋ ಪ್ರಶ್ನೆನೇ ಇಲ್ಲ ಇಲ್ಲಿ, ಗೊತ್ತಾಗುತ್ತೆ. ಮುಂದೆ ಹೋಗ್ತಾ 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 ಯಾರು ಇದಾರೆ ಏನೇನು ಎತ್ತ ಅಂತೆಲ್ಲ ಹೇಳ್ಬಿಟ್ಟು ತಿರ್ಗಾ ಈ ಸಿಜೆಪಿ ಅಂತ ಬಂದಾಗ ಅದ್ರ ಕ್ರೆಡಿಬಿಲಿಟಿ ನೋಡ್ರಿ. ಯಾವ ಅಫ್ಸಲ್ ಗುರುಗೆ ಗಲ್ಲು ಶಿಕ್ಷೆ ಆಗುತ್ತೋ ಆ ಅಫ್ಸಲ್ ಗುರು ಪರವಾಗಿ ನಿಂತ ಉಮರ್ ಖಾಲಿದ್ಗೆ ಹೀರೋ ಆಗಿ ಕಂಡಂತ ವ್ಯಕ್ತಿ ಇವತ್ತು ಈ ಸಿಜೆಪಿ ವಕ್ತಾರ. ಇದ್ರ ಏನ್ ಕ್ರೆಡಿಬಿಲಿಟಿ ಇದೆ? ಇವ್ನು ಏನ್ ನ್ಯಾಯ ಕೊಡ್ತಾನೆ ವಿದ್ಯಾರ್ಥಿಗಳಿಗೆ ಇವತ್ತು? ಆಯ್ತಪ್ಪ, ಇವತ್ತು ನೀಟ್ ಪರೀಕ್ಷೆ ಲೀಕ್ ಆಗಿದೆ, ಸಮಸ್ಯೆ ಆಗಿದೆ ವಿದ್ಯಾರ್ಥಿಗಳಿಗೆ, ಹೌದು ಬೇಜಾರಿದೆ ಆಯ್ತಲ್ಲ. ರೀ ಎಕ್ಸಾಮ್ ನಾವು ಮಾಡಿದೀವಿ. ಈ ದೇಶದಲ್ಲಿ ಹಿಂದೆಗಡೆ ಎಸ್ಎಲ್ಇ ಪರೀಕ್ಷೆ ಕ್ವಶನ್ ಪೇಪರ್ಗಳು ಲೀಕ್ ಆಗಿತ್ತು, ಅವತ್ತಾರು ರಾಜೀನಾಮೆ ಕೇಳಿದ್ರೆ ಅವ್ರು ಈ ತರ ರಸ್ತೆಗೆ ಒಂದು ಪ್ರತಿಭಟನೆ ಮಾಡಿದ್ರ. 2006 ಒಂದ್ ನಿಮಿಷ ಕೇಳಿಸ್ಕೊಡ್ರಿ. 2006 ಏಮ್ಸ್ MBBS ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಕಾಂಗ್ರೆಸ್ ಲೀಕ್ ಆಗಿತ್ತು. 2011 ಆಲ್ ಇಂಡಿಯಾ ಇಂಜಿನಿಯರಿಂಗ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಅವತ್ತು ಪೇಪರ್ ಲೀಕ್ ಆಗಿತ್ತು. 2012 ಏಮ್ಸ್ MBBS ಎಂಟ್ರೆನ್ಸ್ ಎರಡನೇ ಸಲ ಲೀಕ್ ಆಗಿತ್ತು. 2012 TNPSC ಗ್ರೂಪ್ ಡಿ ಎಕ್ಸಾಮಿನೇಷನ್ ಅವತ್ತು ಲೀಕ್ ಆಗಿತ್ತು. 2012 ರೈಲ್ವೆ ರಿಕ್ರೂಟ್ಮೆಂಟ್ ಗ್ರೂಪ್ ಡಿ ಎಕ್ಸಾಮಿನೇಷನ್ ಅವತ್ತು ಲೀಕ್ ಆಗಿತ್ತು. 2012 ಜಮ್ಮು ಕಾಶ್ಮೀರ್ ಕಾಮನ್ ಮೆಡಿಕಲ್ ಎಂಟ್ರೆನ್ಸ್ ಟೆಸ್ಟ್ ಅವತ್ತು ಪೇಪರ್ ಲೀಕ್ ಆಗಿತ್ತು. 2014 ಉತ್ತರ ಪ್ರದೇಶ ಕಂಬೈನ್ಡ್ ಪ್ರಿ ಮೆಡಿಕಲ್ ಟೆಸ್ಟ್ UPCPMT ಅವತ್ತು ಲೀಕ್ ಆಗಿತ್ತು. ಇನ್ನೊಂದು ಲಿಸ್ಟ್ ಕೇಳಿಸ್ಕೊಂಬಿಡಿ ಸರ್. ರಾಜಸ್ಥಾನದ ಶಿಕ್ಷಕರ ಅರ್ಹತಾ ಪರೀಕ್ಷೆ 2021 ಪೇಪರ್ ಲೀಕ್. ಯುಪಿಯ ಪೊಲೀಸ್ ನೇಮಕಾತಿ ಪರೀಕ್ಷೆ 2024 ಪೇಪರ್ ಲೀಕ್. NET UGC NET ಪರೀಕ್ಷೆ ಎರಡೆರಡು ಸತಿ ಸರ್ 2024 26 ಪೇಪರ್ ಲೀಕ್. ಜೊತೆಗೆ ಕರ್ನಾಟಕದಲ್ಲಿ ಸರ್ ಬಿಜೆಪಿ ಇಲ್ಲೂ ಅಲ್ಲೂ KPSC ಬರೋಣ ಸರ್. ಬಿಜೆಪಿ ಡಬಲ್ ಇಂಜಿನ್ ಸರ್ಕಾರ ಸರ್. ತಪ್ಪಿಗೆ ಮೋಹನ್ ವಿಶ್ವ ಅವರೇ, ನಾನು ಈ ಪಟ್ಟಿ ಕೊಡುವ ಅನಿವಾರ್ಯತೆ ಯಾಕೆ ಬಂತು ಅಂತಂದ್ರೆ ನೀವು ತಪ್ಪು ಮಾಡಿದ್ದೀರಿ ಅಂತಂದ್ರೆ ಇನ್ನೂ ತಪ್ಪು ಮಾಡಿದ್ದಾರೆ ಅನ್ನೋದಲ್ಲ ಸೊಲ್ಯೂಷನ್. ತಪ್ಪಾಗಿದೆ ಅನ್ನೋದನ್ನ ಒಪ್ಕೊಳ್ಳೋ ಸೊಲ್ಯೂಷನ್. ಕೆಲಸ ಮಾಡಿಲ್ಲ ಇವತ್ತು ಆಯ್ತಲ್ಲ. ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಿದ್ದಾರೆ, ಮಾಡ್ಲಿ. ಅವ್ರು ಡಿಮಾಂಡ್ಸ್ ಇದ್ದವ್ರು ಕೇಳಿ. ಅದನ್ನ ಹೈಜಾಕ್ ಮಾಡುವಂತ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್, ಆ ತುಕಡೆ ಗ್ಯಾಂಗ್ ಆಗ್ಬೋದು, ಟೂಲ್ ಕಿಟ್ ಗ್ಯಾಂಗ್ ಆಗ್ಬೋದು, ಅವ್ರನ್ನಂತೂ ಸುಮ್ಮನೆ ಬಿಡೋ ಪ್ರಶ್ನೆನೇ ಇಲ್ಲ.